ಬೆಳಗಿನ ವಾಕ್ಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಂತಹ ವಾಕ್ಯ ಕೀರ್ತನೆ 46:1. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕಷ್ಟಗಳಲ್ಲಿ ದೇವರ ಸಾನ್ನಿಧ್ಯ. ಬಿರುಗಾಳಿಗಳು ಅನಿವಾರ್ಯ. ಪ್ರಿಯರೇ, ಈ ಲೋಕದಲ್ಲಿ ಕಷ್ಟಗಳಿಲ್ಲದ ಮನುಷ್ಯನೇ ಇಲ್ಲ. ಕ್ರೈಸ್ತ ಜೀವನ ಎಂದರೆ ಕೇವಲ ಹೂವಿನ ಹಾದಿಯಲ್ಲ. ಜೀವನದಲ್ಲಿ ಒಮ್ಮೊಮ್ಮೆ ಕತ್ತಲೆ ಆವರಿಸ್ತದೆ, ಕಾಯಿಲೆಗಳು ಬೆದರಿಸ್ತವೆ, ಅಂದರೆ ಕಾಯಿಲೆಗಳು ನಮ್ಮನ್ನ ಭಯಪಡಿಸುತ್ತವೆ, ಆರ್ಥಿಕ ಮುಗ್ಗಟ್ಟುಗಳು ನಮ್ಮನ್ನ ಹೈರಾಣವಾಗಿಡಿಸುತ್ತದೆ. ಅಂತಹ ಸಮಯದಲ್ಲಿ ನಾವು ಕೇಳುವ ಮೊದಲ ಪ್ರಶ್ನೆ, ದೇವರೇ ನೀನು ಎಲ್ಲಿದ್ದೀಯಾ? ಇಂದು ದೇವರ ವಾಕ್ಯವು ನಮಗೆ ಧೈರ್ಯ ತುಂಬುತ್ತಿದೆ. ದೇವರು ಕಷ್ಟಗಳಿಂದ ನಮ್ಮನ್ನ ಸಂಪೂರ್ಣ ದೂರ ಇಡುವುದಾಗಿ ಎಲ್ಲೂ ನಾವು ಕೇಳಿಲ್ಲ. ಆದರೆ ಕಷ್ಟದ ಸಮಯದಲ್ಲಿ ನಾನು ನಿಮ್ಮ ಜೊತೆಗಿರುತ್ತೇನೆ ಎಂಬ ಒಂದು ಭರವಸೆ ನೀಡಿದ್ದಾನೆ. ಆಶ್ರಯ ಮತ್ತು ಬಲದ ಅರ್ಥ ಈ ಕೀರ್ತನೆ 46:1 ದೇವರಿಗೆ 3 ಬಿರುದುಗಳನ್ನು ನೀಡಲಾಗಿದೆ. ಮೊದಲನೇದಾಗಿ ಆಶ್ರಯ ಅಂದರೆ ರೆಫ್ಯೂಜ್. ಬಿರುಗಾಳಿ ಬೀಸುವಾಗ ನಾವು ಸುರಕ್ಷಿತವಾಗಿರಲು ಒಂದು ಮನೆಯನ್ನು ಹುಡುಕ್ತೇವೆ. ಹಾಗೆಯೇ ಲೋಕವು ನಮಗೆ ನೋವು ನೀಡುವಾಗ ದೇವರು ನಮ್ಮನ್ನು ಕಾಪಾಡುವ ಭದ್ರವಾದ ಕೋಟೆಯಾಗಿದ್ದಾನೆ. ಎರಡನೇದು ಬಲ, ಸ್ಟ್ರೆಂತ್. ನಮ್ಮ ಸ್ವಂತ ಶಕ್ತಿ ಅದು ಬಿದ್ದು ಹೋದಾಗ ನಾವು ಮತ್ತೆ ಎದ್ದು ನಿಲ್ಲಲು ದೇವರು ಶಕ್ತಿಯಾಗಿರ್ತಾನೆ. ಮೂರನೇದು ಆಪ್ತ ಸಹಾಯ, ಅ ವೆರಿ ಪ್ರೆಸೆಂಟ್ ಹೆಲ್ಪ್. ಇದು ಬಹಳ ಮುಖ್ಯ. ದೇವರು ಎಲ್ಲೋ ದೂರದಲ್ಲಿ ಕುಳಿತು ನಿಮ್ಮ ಕಷ್ಟ ನೋಡ್ತಿಲ್ಲ. ಆತನು ನಿಮ್ಮ ಆಪ್ತ ಸಹಾಯ, ಅಂದರೆ ನಿಮ್ಮ ಸಮಸ್ಯೆಯ ಹತ್ತಿರದಲ್ಲೇ ಆತ ಇದ್ದಾನೆ. ನೀವು ಪ್ರಾರ್ಥಿಸುವ ಮೊದಲೇ ಆತನು ಸಹಾಯಕ್ಕೆ ಸಿದ್ಧನಾಗಿದ್ದಾನೆ. ದೋಣಿಯಲ್ಲಿ ಯೇಸು ಇದ್ದಾನೆ. ಶಿಷ್ಯರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ದೊಡ್ಡ ಬಿರುಗಾಳಿ ಎದ್ದಿತು. ಅವರು ಹೆದರಿ ಸಾಯುತ್ತೇವೆ ಎಂಬುದಾಗಿ ಕಿರುಚುತ್ತಾರೆ. ಆದರೆ ಅದೇ ದೋಣಿಯಲ್ಲಿ ಯೇಸು ಮಲಗಿದ್ರು. ಶಿಷ್ಯರು ಯೇಸುವನ್ನ ಎಬ್ಬಿಸಿದಾಗ ಅವರು ಗಾಳಿ ಸಮುದ್ರವನ್ನ ಗದರಿಸಿ ಶಾಂತಗೊಳಿಸ್ತಾರೆ. ನಿಮ್ಮ ಜೀವನ ಎಂಬ ದೋಣಿಯಲ್ಲೂ ಕೂಡ ಇಂದು ಬಿರುಗಾಳಿ ಎದ್ದಿರಬಹುದು. ಸಮಸ್ಯೆಗಳು ನಿಮ್ಮನ್ನ ಮುಳುಗಿಸಲು ಯತ್ನಿಸುತ್ತಿರಬಹುದು. ಆದರೆ ನೆನಪಿಡ್ರಿ ಪ್ರಿಯರೇ, ಬ್ರಹ್ಮಾಂಡವನ್ನೇ ಅಂದರೆ ಈ ಪ್ರಪಂಚವನ್ನೇ ಸೃಷ್ಟಿಸಿದ ಯೇಸು ಕ್ರಿಸ್ತನು ನಿಮ್ಮ ದೋಣಿಯಲ್ಲಿ ಇದ್ದಾನೆ. ದೋಣಿಯಲ್ಲಿ ಯೇಸು ಇರುವಾಗ ಆ ದೋಣಿ ಮುಳುಗಲು ಸಾಧ್ಯವೇ ಇಲ್ಲ. ಅವರು ಬಿರುಗಾಳಿಗಿಂತಲೂ ದೊಡ್ಡವನಾಗಿದ್ದಾನೆ. ಭಯ ಬಿಡಿ, ಭರವಸೆ ಇಡಿ. ಸಂಕಟವು ನಮ್ಮನ್ನು ದೇವರ ಹತ್ತಿರಕ್ಕೆ ಕೊಂಡೊಯ್ಯುವ ಸೇತುವೆಯಾಗಲಿ. ಕಷ್ಟಗಳು ಬಂದಾಗ ದೇವರಿಂದ ದೂರ ಹೋಗಬೇಡ್ರಿ, ಬದಲಾಗಿ ಆತನ ಆಶ್ರಯದೊಳಕ್ಕೆ ಓಡಿ ಬನ್ನಿರಿ. ನಿಮ್ಮ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ನಿಮ್ಮ ಕತ್ತಲೆಯ ಕಣಿವೆಯಲ್ಲಿ ಆತನು ನಿಮ್ಮನ್ನು ಕೈ ಹಿಡಿದು ನಡೆಸುವ ಒಳ್ಳೆಯ ಕುರುಬನಾಗಿದ್ದಾನೆ. ದೇವರು ನಿಮ್ಮ ಜೊತೆಗಿದ್ದಾನೆ ಎಂಬ ಸತ್ಯವು ಇಂದಿನ ನಿಮ್ಮ ಎಲ್ಲಾ ಭಯಗಳನ್ನು ಓಡಿಸಲಿ. ಆತನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.